कृष्णायादवेन्द्राय ज्ञानमुद्राय योगिनेनाथार्गणेशाय नमो वेदान्तविदिने रामाय रामभद्राय रामचन्द्राय वेदसे रघुनाथाय नाथाय सीताय बतेन महामनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराजे हृद्याय शुद्धविद्याय मध्वाय च नमो नमः तपस्वाध्याय शुश्रूषा कृष्णपूजारतं मुनि विश्वेशमिष्टदं वन्दे परिव्राट चक्रवर्तिनं श्रीगुरुभ्यो नमः हरिः ಓಂ. ಕುಂತಿಯ ಗಮನ ತಪ್ಪಿತು ಅಂತೇಳಿದರೆ, ಒಂದು ಚೂರು ಗಮನ ತಪ್ಪಿದರೆ ಇಲ್ಲಿ ಅಪಘಾತ ಆಯಿತು. ಸೊ ಪಾಂಡುರಾಜ ಅಂತಹ ಒಂದು ವಿಶೇಷವಾದ ಒಂದು ಸನ್ನಿವೇಶ, ಅಂತಹ ವಸಂತ ಕಾಲದ ಆ ಋತುವಿನಲ್ಲಿ ಯಾವ ರೀತಿಯಲ್ಲಿ ಆ ಒಳ್ಳೆಯ ಸುಗಂಧಿತ ಗಾಳಿ ಬರ್ತದೋ ಆ ರೀತಿ ಇದರಿಂದ ಯಾವುದು ವನದಿಂದ ಗಾಳಿ ಬರ್ತಾಯಿತ್ತು. ಹೂಗಳೆಲ್ಲ ಅರಳು ನಿಂತಿದ್ದವು, ಎಲ್ಲ ಮರಗಳೆಲ್ಲ ಯಾವುದು ಪೂರ್ತಿ ಚಿಗುರೆಲೆಗಳಿಂದ ಕೂಡಿ ಪೂರ್ತಿ ಅಂತಹ ಒಂದು ಇದರಲ್ಲಿ ಆ ಗಂಡು ಕೋಗಿಲೆ ಹೆಣ್ಣು ಕೋಗಿಲೆಯನ್ನು ಕರೆಯುವಂಥದ್ದು. ಇಂತಹ ಒಂದು ಏನಂತೇಳಿದೆ, ಪ್ರಕೃತಿಯೇ ಒಂದು ರೀತಿಯಲ್ಲಿ ಮದೋನ್ಮತ್ತವಾಗಿರುವಂತಹ ಒಂದು ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಯಾರ್ದು ಗಮನ ತಮ್ಮ ಮೇಲೆ ಇಲ್ಲ ಅಂತ ಗೊತ್ತಾದಾಗ ಪಾಂಡು ಮತ್ತು ಮಾದ್ರಿ ಅವರು ಇದು ತಪ್ಪಿಬಿಟ್ರು, ಶಾಪ ಇದೆ ಅನ್ನುವಂಥದ್ದನ್ನು ಮರೆತು ಬಿಟ್ಟರು. ಕಾಮಕ್ರೀಡೆಗೆ ಅವರು ಶುರು ಮಾಡುವಾಗ ಕಾಮಕ್ರೀಡೆ ಇನ್ನೇನು ಮಾಡಿ ಶುರು ಮಾಡಿದ್ರು ಅಂತ ಹೇಳುವಾಗಲೇ ಅವನು ಸತ್ತು ಹೋಗಿ ಆಯಿತು, ಶಾಪ ಅಲ್ಲಿ ವರ್ಕ್ ಆಯಿತು ಅಂತೇಳಿದ್ರೆ, ನೀನು ಯಾವಾಗ ನಿನ್ನ ಹೆಂಡತಿಯನ್ನು ಸೇರ್ತೀಯೋ ಆವಾಗ ನೀನು ಕೂಡ ಅದೇ ರೀತಿ ಆಗ್ತೀಯಾ ಅಂತ ಕಿಂದವ ಋಷಿಗಳು ಕೂಡ ಶಾಪ ಕೊಟ್ಟಿದ್ದರು. ಅದು ಮಾತ್ರ ಅಲ್ಲ, ಅದಾದರೆ ಇವನಿಗೆ ಪೂರ್ತಿಯಾಗಿ ತಟುತ್ತಿತ್ತೋ ಇಲ್ಲವೋ, ಯಾಕಂತೇಳಿದರೆ ಆ ಕಿಂದಮ ಋಷಿಗಳಿಗಿಂತ ಇವನು ಉತ್ತಮನಾಗಿ ಇರುವ ಕಾರಣ. ಆದರೆ ಇವನು ತನಗಿಂತಲೂ ಉತ್ತಮನಾದ ದೇವೇಂದ್ರನಿಗೆ ಹಿಂದಿನ ಜನ್ಮದಲ್ಲಿ ಇವನು ಪರಾವಹ ಅನ್ನುವಂತಹ ಮರುತ್ತಾಗಿರುವಾಗ ಇವನೇನು ಮಾಡಿದ, ಅವರ ರತಿ ಕ್ರೀಡೆಗೆ ವಿಘ್ನ ಮಾಡಿದ್ದ. ಆದ್ದರಿಂದನಾಯಿತು ಇವನ ರತಿ ಕ್ರೀಡೆಗೂ ವಿಘ್ನ, ಇವನಿಗೆ ಔರಸ ಪುತ್ರರೇ ಇಲ್ಲದಂತಾಯಿತು ಅಂತೇಳಿದರೆ, ಅವತ್ತಿನಿಂದ ಇವತ್ತವರೆಗೆ ಅವನು ಇಬ್ಬರಿಬ್ಬರು ಹೆಂಡತಿಯರು ತನ್ನ ಒಟ್ಟಿಗೆ ಇದ್ದರೂ ಅವರನ್ನು ಮುಟ್ಟುವ ಸ್ಥಿತಿಯಲ್ಲಿ ಇರಲಿಲ್ಲ. ಇವತ್ತು ಮುಟ್ಟಿದ ಸತ್ತೋದ, ಅಲ್ಲಿವರೆಗೆ ಆಗಿದೆ. ನೆಕ್ಸ್ಟ್ ಏನಾಯಿತು ಅಂತ ನೋಡುವ ಅಂತೇಳಿದರೆ, ಬಹಳ ಒಂದು ನಾಜೂಕು ಪರಿಸ್ಥಿತಿಯಲ್ಲಿ ಮಾದ್ರಿ ಮತ್ತು ಪಾಂಡು ಅಂತೇಳಿ, ಪಾಂಡು ಸತ್ತೋಗಿದ್ದಾನೆ ಅಂತೇಳಿದರೆ ಮಲಗಿರುವ ಆ ಪೊಸಿಷನ್ನಲ್ಲಿ, ಕಾಮಕ್ರೀಡೆಯ ಪೊಸಿಷನ್ನಲ್ಲಿ ಅವನು ಹಸುನೀಗಿದ್ದಾನೆ. ಪಾಪ ಮಾದ್ರಿಗೆ ಯಾರನ್ನಾದರೂ ಕರೀಲಿಕ್ಕೆ ಆಗ್ತದ ಅನ್ನುವಂಥ ಪರಿಸ್ಥಿತಿಯಲ್ಲಿ ಏನಾಯಿತು ಅಂತ ಬೈಲಾರೆ. ನೆಕ್ಸ್ಟ್ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಮಾದ್ರೀಪತಿಂ ಮೃತಮವೇಕ್ಷ್ಯ ರುರಾವದೂರಾತ್ ತಚ್ಶುಶ್ರೂಶ್ಚ ಪ್ರತಯಾ ಸಹ ಪಾಂಡುಪುತ್ರಾಃ ತೇಷ್ವಾಗತೇಷು ವಚನಾದಪಿ ಮಾದ್ರವತ್ಯಾಃ ಪುತ್ರಾನ್ ನಿವಾರ್ಯತು ಪ್ರಥಾ ಸ್ವಯಮೇವ ಚಾಗ. 48ನೇ ಶ್ಲೋಕ. ಮಾದ್ರಿ ದೇವಿಯು ಗಂಡನಾದ ಪಾಂಡುರಾಜನನ್ನು ಮರಣ ಹೊಂದಿದವನನ್ನಾಗಿ ನೋಡಿ ಜೋರಾಗಿ ರೋದನ ಮಾಡುತ್ತಾಳೆ. ಪಾಂಡುಪುತ್ರರು ಕುಂತಿದೇವಿಯಿಂದ ಕೂಡಿಕೊಂಡು ದೂರದಿಂದಲೇ ಆ ರೋದನವನ್ನು ಕೇಳುತ್ತಾರೆ. ಕುಂತಿದೇವಿಯು ಆ ಪಾಂಡವರು ಜೊತೆಯಲ್ಲಿ ಬರುತ್ತಿರಲು ಮಾದ್ರಿಯು ಹೇಳುತ್ತಾಳೆ, ಪುತ್ರರನ್ನು ಕರೆದುಕೊಂಡು ಬರಬೇಡ, ನೀನೊಬ್ಬಳೇ ಬಾ ಅಂತ ರೋದನ ಮಾಡುತ್ತಲೇ ಇರುತ್ತಾಳೆ. ಇದನ್ನು ಕೇಳಿ ಕುಂತಿಯು ಮಕ್ಕಳನ್ನು ತಡೆದು ತಾನೊಬ್ಬಳೇ ಪಾಂಡುನ ಶವದ ಸಮೀಪಕ್ಕೆ ಹೋಗುತ್ತಾಳೆ. ಮಾದ್ರೀಪತಿಂ ಮೃತಂ ಅವೇಕ್ಷ್ಯ ರುರಾವದೂರಾತ್ ತಚ್ಶುಶ್ರುವುಶ್ಚ ಪೃಥಯಾ ಸಹ ಪಾಂಡುಪುತ್ರಾಃ ತೇಷ್ವಾಗತೇಷು ವಚನಾದಪಿ ಮಾದ್ರವತ್ಯಾಃ ಪುತ್ರಾನ್ ನಿವಾರ್ಯ ತು ಪೃಥಾ ಸ್ವಯಮೇವ ಚಾಗಾತ್. ಮಾದ್ರಿ ಪತಿಂ ಮೃತಂ ಅವೇಕ್ಷ್ಯ, ಮಾದ್ರಿಗೆ ಆ ಕಾಮ ಏರಿತ್ತು, ಯಾವುದರದ್ದು ಪರಿವೇ ಇರಲಿಲ್ಲ. ಆದರೆ ಸಡನ್ನಾಗಿ ಏನಾಯಿತು, ಸತ್ತೇ ಹೋದಲ್ಲ ಇವನು ಅಂತಿದ್ರೆ, ಅಯ್ಯೋ ಕರ್ಮವೇ. ಮಾದ್ರಿ ಪತಿಂ ಮೃತಂ ಅವೇಕ್ಷ್ಯ ಅಂತೇಳಿದರೆ ಎಂಥ ಒಂದು ಪರಿಸ್ಥಿತಿ ನೋಡಿ.
ಅಂದರೆ ಬಹಳ ದಾರುಣ ಪರಿಸ್ಥಿತಿ ಅಂತ ಹೇಳಿದ್ರೆ, ಅಂದರೆ ಬಹಳ ಟ್ರಾಜಡಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅಂತೇಳಿದರೆ ಏನು ಎಲ್ಲಿಂದ ಏನು ಆ ಒಂದು ಏನೋ ಸಂತೋಷದ ಒಂದು ಸಂದರ್ಭ ಇರಬೇಕಾದದ್ದು ಒಂದು ನಿಮಿಷದಲ್ಲಿ ಅದು ದುಃಖ, ಅತೀವ ದುಃಖದ ಸಂದರ್ಭ ಆಗಿಬಿಡ್ತು. ಮಾದ್ರಿ ಪತಿಂ ಮೃತಂ ಅವೇಕ್ಷ್ಯ, ನೋಡಿ ತನ್ನ ಗಂಡ ಅಯ್ಯೋ ಸತ್ತು ಹೋಗಿಬಿಟ್ಟ ಅನ್ನುವಂಥದ್ದು ಅದನ್ನು ನೋಡಿ ರುರಾವ ಅಂತ ಹೇಳಿದರೆ ದೊಡ್ಡದಾಗಿ ಕೂಗಿಕೊಂಡ್ಳು, ಬೊಬ್ಬೆ ಹೊಡೆದು ಬಿಟ್ಲು. ಯಾರು? ಮಾದ್ರಿ. ರುರಾವ ದೂರಾತ್ ಅಂದರೆ ಬೊಬ್ಬೆ ಹೊಡೆದದ್ದು ಇಲ್ಲಿ ಕೇಳಿದೆ ಅಂತೇಳಿದರೆ ಅವರು ಎಲ್ಲಿದ್ದಾರೋ ಸ್ವಲ್ಪ ದೂರದಲ್ಲಿದ್ದಾರೆ, ಅವರು ಒಂದು ಗುಪ್ತ ಪ್ರದೇಶದಲ್ಲಿದ್ದಾರೆ ಅಂತ ಇಟ್ಕೊಳ್ವ. ಸೊ ಇಲ್ಲಿಗೆ ಕುಂತಿಗೆ ಪಾಂಡವರಿಗೆ ಎಲ್ಲ ಊಟ ಬಡಿಸ್ತಾ ಇರುವವರಿಗೆ ಕೇಳಿತು, ಊಟ ಬಡಿಸಿ ಆಗಿರ್ಬೋದು ಅಂತ ಇಟ್ಕೊಳ್ಳಿ. ರುರಾವ ದೂರಾತ್ ಅಂದರೆ ದೂರಾತ್ ತತ್ತು ಶುಶ್ರುವು, ಅವಳು ಬೊಬ್ಬೆ ಹೊಡೆದದ್ದು ಕೇಳಿತು. ಅವಳು ಬೊಬ್ಬೆ ಹೊಡೆದದ್ದು ಆ ರೀತಿಯಲ್ಲಿ ಬೊಬ್ಬೆ ಹೊಡೆದಿದ್ದಾಳೆ. ಕುಂತಿಗೆ ಅಂದಾಜಾಗಿ ಬಿಡ್ತು, ಓ ನಾನಿಲ್ಲಿ ನನ್ನ ಗಮನ ಹೋಯಿತು. ಬಹುಶಃ ತನಗೆ ಒಂದು ಅಟ್ಲೀಸ್ಟ್ ಒಂದು ಏನು ಒಂದು ಎದುರುಗಡೆ ಒಂದು ಕಂಪೆನಿ ಅಂತ ಹೇಳ್ತಾರೆ, ಗಂಡ ಹೆಂಡತಿ ಒಟ್ಟಿಗೆ ಇರಲಿಕ್ಕೇನು ತೊಂದರೆ ಇರಲಿಲ್ಲ ನೋಡಿ, ಅಂಥ ಒಂದು ಸೌಭಾಗ್ಯ ಆದರೂ ಇತ್ತು, ಅದು ಹೋಯಿತು ಅಂತ ಗೊತ್ತಾಗ್ಬಿಡ್ತು ಅವಳಿಗೆ. ರುರಾವ ದೂರಾತ್, ದೂರದಿಂದಲೇ ಆ ಬೊಬ್ಬೆ ಕೇಳಿತು. ತತ್ತು ಶುಶ್ರುವು ಶುಶ್ರುವತು ಶುಶ್ರುವು ಅಂತ ಹೇಳಿದರೆ ಬಹುವಚನ. ಕೇಳಿದರು ಯಾರು? ಆ ಬೊಬ್ಬೆಯನ್ನು. ತತ್ ದೂರಾತ್ ತತ್ ರುರಾವ, ಆ ಬೊಬ್ಬೆ ಕೂಗಿಕೊಂಡ್ಲಲ್ಲ ಅವಳು, ಆ ಕೂಗಿಕೊಂಡ ಬೊಬ್ಬೆಯನ್ನು ಕೂಗಿಕೊಳ್ತಾನೆ ಇದ್ದಾಳೆ ಅವಳು, ಅದು ಎಲ್ಲಿ ನಿಲ್ತದೆ. ತತ್ ಶುಶ್ರುವು ಚ ಪೃತಯಾ ಸಹ ಪಾಂಡುಪುತ್ರಾಹ, ಕುಂತಿಯು ಕೇಳಿದ್ಲು, ಪಾಂಡವರು ಕೂಡ ಕೇಳಿದರು ಅನ್ನುವಂಥ ಆ ರೋದನ, ಭೀಕರ ರೋದನ ಯಾರ್ದು? ಮಾತೃದ್ದು. ತೇಷು ಆಗದೇಶು ಎಲ್ಲ ಓಡಿಕೊಂಡು ಬಂದ ಕೂಡಲೇ ಮಾದ್ರಿಗೆ ಅಂಥ ಸಂದರ್ಭದಲ್ಲಿಯೂ ಕೂಡ ಎಷ್ಟು ನೆನಪಿದೆ ಅಂತೇಳಿದರೆ ಅದು ಆ ಹೆಂಗಸರಿಗಿರುವಂಥ ನಾಚಿಕೆಯ ಇದು ಅರೇ ಕುಂತಿ ನೀನು ಒಬ್ಬಳೇ ಬಾ, ಮಕ್ಕಳನ್ನು ಕರ್ಕೊಂಡು ಬರಬೇಡ ಅಂತ. ತೇಷು ಆಗತೇಷು ಅವರು ಬಡ ಅಂತ ಬರೋದು ಕೇಳ್ತದಲ್ಲ, ಕೇಳುವಾಗ ಎಲ್ಲರೂ ಬಂದರು ಅಂತ ಗೊತ್ತಾಯ್ತು ಮಾದ್ರಿಗೆ. ಅವಳು ಹೇಳ್ತಾಳೆ ಕುಂತಿ ನೀನು ಒಬ್ಬಳೇ ಬಾ ಅಂತ. ತೇಷು ಆಗತೇಷು ವಚನಾದಪಿ ಮಾತೃವತ್ಯಾಹ, ಮಾದ್ರವತ್ಯಾಹ ಅಂತೇಳಿ ಮಾದ್ರಿಯ ವಚನಾದಪಿ ಹೇಳಿದ್ಲಲ್ಲ, ನೀನು ಒಬ್ಬಳೇ ಬಾ ಅಂತ ಹೇಳಿದ್ಲಲ್ವಾ, ಆ ಕಾರಣ ಪುತ್ರ ನಿವಾರ್ಯ, ಅರೆ ಮಕ್ಕಳ ನೀವಿಲ್ಲ ನಿಲ್ಲಿ, ನಿಮಗೆ ಸ್ವಲ್ಪ ನಂತರ ಬನ್ನಿ ನೀವು, ನಾನು ಸ್ವಲ್ಪ ಹೋಗಿ ಅಲ್ಲಿ ಸ್ವಲ್ಪ ಸರಿ ಎಲ್ಲ ವಿಷಯ ನೋಡ್ಕೊಂಡು ಆಮೇಲೆ ಕರಿತೇನೆ ಅಂತ. ಸೊ ಪುತ್ರನ ನಿವಾರ್ಯ ಅದು ತಡೆದು ಮಕ್ಕಳನ್ನ ಅಲ್ಲೇ ನಿಲ್ಲಿಸಿ ಹೊರಗಿಂದಲೇ ಒಬ್ಬಳೇ ಒಳಗೆ ಹೋಗ್ತಾಳೆ. ಪ್ರಥಾ ಅಂದರೆ ಪುತ್ರ ಅನಿವಾರ್ಯತು ಅಂತೇಳಿದ್ರೆ ಇಲ್ಲದೆ ಅವರು ಸಹ ಒಟ್ಟಿಗೆ ಬರ್ತಿದ್ರಲ್ಲ, ಅದಕ್ಕೆ ಅಂತ ಬಂದಿದೆ ಅಂತೇಳಿದ್ರೆ ಮಕ್ಕಳು ನೀವಿಲ್ಲಿ ನಿಲ್ಲಿ, ನೀವು ಬರೋದು ಬೇಡ, ನಾನು ಹೇಳ್ತೇನೆ ಅಂತ. ಇವರು ನಾವು ಸಹ ಬರ್ತೇವೆ, ಅದು ಏನಾಗಿದೆ ನೋಡೋದು, ಇಲ್ಲ ಅದು ಸ್ವಲ್ಪ ಹೊತ್ತು ಮೇಲೆ ನಾನು ಕರೀತೇನೆ ಅಂತ. ಪುತ್ರನ ನಿವಾರ್ಯ ಪ್ರಥಾ ಸ್ವಯಮೇವ ಜಾಗಾತ್. ಕುಂತಿ ಪ್ರಥಾ ಅಂದರೆ ಕುಂತಿಯಿಂದ ಸ್ವಯಮೇವ ಜಾಗಾತ್. ಸ್ವಯಮೇವ ಅಂದರೆ ತಾನೊಬ್ಬಳು ಮಾತ್ರ, ಸ್ವಯಂ ಏವ ಚ ಆಗಾತ್ ಅಂತ ಹೇಳಿದ್ರೆ ಹೋದಳು. ಆಘಾತ ಸವರ್ಣ ದೀರ್ಘ ಸಂಧಿ, ಒಬ್ಬಳೇ ಒಳಗೆ, ಶವದ ಒಳಗೆ ಅಂತೇಳಿ. ಶವ ಮತ್ತು ಮಾದ್ರಿ ಯಾವ ಸ್ಥಿತಿಯಲ್ಲಿದ್ದಾಳೋ ಏನೋ ಗೊತ್ತಿಲ್ಲ. ಸೊ ಅಂತ ಅವಳನ್ನೆಲ್ಲ ಸರಿ ಮಾಡಬೇಕಲ್ಲ. ಸೊ ಅಂತ ಗಂಡ ಯಾವ ಸ್ಥಿತಿಯಲ್ಲಿದ್ದಾರೋ, ಮಾದ್ರಿ ಯಾವ ಸ್ಥಿತಿಯಲ್ಲಿದ್ದಾಳೋ, ಸೊ ಆ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಆಮೇಲೆ ಮಕ್ಕಳನ್ನು ಕರೆಯುವ ಅಂತ ಒಬ್ಬಳೇ ಹೋಗಿದ್ದಾಳೆ. 48ನೇ ಶ್ಲೋಕ. ಸೊ ಏನು ಹೇಳ್ತಾರೆ ಅಂತೇಳಿದ್ರೆ, ಇದಕ್ಕೆ ಪತಿಯು ಮರಣ ಹೊಂದಿದ್ದನ್ನು ಕಂಡು ಮಾದ್ರಿ ಜೋರಾಗಿ ಕೂಗಿಕೊಂಡಳು. ಭೀಕರ ರೋದನ, ಅಳ್ತಾ ಇದ್ದಾಳೆ, ಬೊಬ್ಬೆ ಹಾಕ್ತಾ ಇದ್ದಾಳೆ. ಕುಂತಿಯೊಂದಿಗೆ ಪಾಂಡುಪುತ್ರರು ಅದನ್ನು ಕೇಳಿಸಿಕೊಂಡರು. ಅವರೆಲ್ಲ ಅಲ್ಲಿಗೆ ತೆರಳಲು ಅಂದರೆ ಬಡ ಅಂತ ಎಲ್ಲರೂ ಓಡುವಾಗ ಮಾದ್ರಿ ಗೊತ್ತಾಯಿತು, ಅಯ್ಯೋ ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಎಲ್ಲರೂ ಬರೆದು ಬೇಡ ಕುಂತಿ ಒಬ್ಬಳೇ ಬಾ ಅಂತ ಹೇಳಿದ ಕಾರಣ ಮಾದ್ರಿಯ ಮಾತಿನಿಂದ ಆ ಮಕ್ಕಳನ್ನು ಅಲ್ಲೇ ತಡೆದು ನಿಲ್ಲಿಸಿ ಕುಂತಿಯೊಬ್ಬಳೇ ಒಳಗೆ ತೆರಳಿದಳು. ಮಾದ್ರಿಯ ರೋದನವನ್ನು ಕೇಳಿ
ಕುಂತಿಯೊಂದಿಗೆ ಪಾಂಡವರೂ ಕೂಡ ತೆರಳಿದರೂ ಮಾದ್ರಿ ಮಕ್ಕಳನ್ನು ನೀನು ಕರ್ಕೊಂಡು ಬರಬೇಡ, ನೀನು ಒಬ್ಬಳೇ ಬಾ ಅಂತೇಳ್ಕೊಂಡು ಜೋರಾಗಿ ಬೊಬ್ಬೆ ಹೊಡೆದು ತಿಳಿಸಿದ ಕಾರಣ ಕುಂತಿ ಅವರನ್ನು ದೂರದಲ್ಲಿಯೇ ನಿಲ್ಲಿಸಿ ತಾನೊಬ್ಬಳೇ ಒಳಗೆ ತೆರಳಿದಳು ಎಂದು ಅರ್ಥ. ಅಲ್ಲಿಗೆ 48ನೇ ಶ್ಲೋಕ ಮುಗಿತು. 49ನೇ ಶ್ಲೋಕವೇನ? ಪತ್ಯು ಕಲೇವರಮವೇಕ್ಷ ನಿಶಮ್ಯ ಮಾದ್ರ್ಯಾಃ ಕುಂತಿ ಭೃಶಂ ವ್ಯತಿತಹೃತ್ ಕಮಲೈವ ಮಾದ್ರೀ ದಿಕ್ಕೃತ್ಯ ಚಾನುಮರಣಾಯ ಮತಿಂ ಚಕಾರ ತಸ್ಯಾಃ ಸ್ವನೋರುದಿತಜಃ ಶ್ರುತ ಆಶುಪಾರ್ಥೈಃ. 49ನೇ ಶ್ಲೋಕ. ಆ ಕುಂತಿದೇವಿಯು ಗಂಡನ ಮೃತ ಶರೀರವನ್ನು ನೋಡಿ ಮಾದರಿಯಿಂದ ಕೇಳಿ, ಅಂದರೆ ಯಾಕೆ ಈ ರೀತಿ ಅವನು ಮರಣ ಹೊಂದಿದ ಅಂತ ಅದಕ್ಕೆ ಕಾರಣವನ್ನೆಲ್ಲ ಕೇಳಿ ತಿಳಿದುಕೊಂಡು ಅತ್ಯಂತ ವ್ಯಥೆಯಿಂದ ಯುಕ್ತವಾದ ಹೃದಯ ಕಮಲ ಉಳ್ಳವಳಾಗಿಯೇ ಮಾದ್ರಿದೇವಿಯನ್ನು ಧಿಕ್ಕಾರ ಮಾಡಿಯೇ ಗಂಡನನ್ನು ಅನುಸರಿಸಿ ತಾನೂ ಮರಣವನ್ನು ಹೊಂದುವುದಕ್ಕಾಗಿ ಬುದ್ಧಿಯನ್ನು ಮಾಡಿದಳು, ಅಂದರೆ ಯೋಚನೆ ಮಾಡಿದಳು. ಕುಂತಿದೇವಿಯ ರೋದನದಿಂದ ಉಂಟಾದ ಆ ಧ್ವನಿಯು ಶೀಘ್ರವಾಗಿ ಕುಂತಿದೇವಿಯಿಂದ ದೂರದಲ್ಲಿಯೇ ತಡೆಯಲ್ಪಟ್ಟಂತಹ ಪಾಂಡವರಿಂದ ಕೇಳಲ್ಪಟ್ಟಿತು. ಪತ್ಯು ಕಲೇವರಂ ಅವೇಕ್ಷ್ಯ ನಿಶಮ್ಯ ಮಾದ್ರ್ಯಾಃ ಕುಂತಿ ಭೃಶಂ ವ್ಯಥಿತ ಹೃತ್ಕಮಲ ಏವ ಮಾದ್ರೀ ಧಿಕ್ಕೃತ್ಯ ಚಾನುಮರಣಾಯ ಮತಿಂ ಚಕಾರ ತಸ್ಯಾಸ್ವನೋ ರುದಿತಜಃ ಶ್ರುತ ಆಶುಪಾರ್ಥೈಃ. ಪತ್ಯುಕ್ಕಲೇವರಂ ಅವೇಕ್ಷ್ಯ. ಕುಂತಿ ಒಳಗೆ ಹೋಗ್ತಾಳೆ. ಏನು ನೋಡುದು? ಪಾಂಡು ಸತ್ತು ಬಿದ್ದಿದ್ದಾನೆ. ಪತ್ಯುಹು ಅಂದರೆ ಗಂಡನ ಅಥವಾ ಗಂಡನ ದೆಸೆಯಿಂದ ಅಥವಾ ಗಂಡನ. ಕಲೇವರಂ ಶವ ಬಿದ್ದಿದೆ. ಕಲೇವರಂ ಅವೇಕ್ಷ್ಯ ನೋಡಿ. ಮಾದ್ರ್ಯಾಹ ನಿಶಮ್ಯ ಮಾದ್ರಿಯಿಂದ ವಿಷಯ ತಿಳಿದು, ಅಂದರೆ ಮಾದ್ರಿ ಹೇಳ್ತಾಳೆ ಅವನು ನನ್ನನ್ನು ಬಿಡಲಿಲ್ಲ, ಅವನು ಅಲ್ಲಿ ಹೇಳ್ಕೊಂಡ, ನಮ್ಮದೇನು ಮಿಸ್ಟೇಕ್ ಇಲ್ಲ ಅಂತ ಹೇಳ್ತಾಳೆ ಅಂತ ಇಟ್ಕೊಳ್ಳಿ. ಮಾದ್ರ್ಯಾಹ ನಿಶಮ್ಯ. ಆದರೂ ಈಗ ಏನು ಯಾರು ಮಿಸ್ಟೇಕ್ ಏನು ನೋಡಲಿಕ್ಕಿದೆ, ಎಲ್ಲ ಆಗಿ ಹೋಗಿದೆ. ಮಾದ್ರ್ಯಾಹ ನಿಶಮ್ಯ ಕೇಳಿ, ಮಾದ್ರ್ಯಾಹ ಅವಳು ಏನು ಹೇಳ್ತಾಳೋ ಅದನ್ನು ಕೇಳಿ ಅಂತೇಳಿದರೆ ಸಿಟ್ಟು ಬಂದಿದೆ. ಯಾರಿಗೆ? ಮಾದ್ರಿ ಮೇಲೆ ಕೂಡ ಸಿಟ್ಟು ಬಂದಿದೆ. ಅಷ್ಟು ಗೊತ್ತಾಗೋದಿಲ್ಲ ನಿನಗೆ, ಶಾಪ ಇದೆ ಅಂತ ಗೊತ್ತಿಲ್ಲ, ಸಹಾಯ ಇಲ್ಲ ನಿನಗೆ. ಕುಂತಿ ಭೃಶಂ ವ್ಯತೀತ. ಕುಂತಿಯು ಭೃಶಂ ವ್ಯತೀತ ಅಂತೇಳಿದರೆ ಬಹಳ ಬೇಸರ ಆಗಿದೆ ಕುಂತಿಗೆ. ಕುಂತಿ ಭೃಶಂ ಅಂದರೆ ಬಹಳ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವೇದನೆ ಆಗ್ತಾ ಇದೆ. ವ್ಯತೀತ ಹೃತ್ ಕಮಲ ಅಂತೇಳಿದರೆ ಆ ವೇದನೆ ಡೈರೆಕ್ಟ್ ಹೃದಯದ ಒಳಗೇ ಆಗ್ತದದು. ಅಂತೇಳಿದರೆ ಏನು ಮಾಡಿದರೂ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅದು. ಅಂಥ ವ್ಯತೀತ ಹೃತ್ ಕಮಲ ಅಂತೇಳಿದರೆ ಹೃದಯ ಕಮಲದ ಒಳಗೆ ಆಗುವಂಥ ಅತೀವ ವೇದನೆಯನ್ನು ಏನು ಮಾಡ್ತಾ ಅನುಭವಿಸ್ತಾ ಇದ್ದಾಳೆ ಯಾರು? ಕುಂತಿ. ಏವ ಮಾದ್ರೀಂ. ಅರೆ ಮಾದ್ರಿಗೂ ಬೇಜಾರಾಗೋದಿಲ್ವ? ಮಾದ್ರಿಗೂ ಅದೇ ರೀತಿ ಬೇಜಾರಾಗ್ತಾ ಇದೆ, ಇಬ್ಬರಿಗೂ ಬೇಜಾರಾಗ್ತಾ ಇದೆ. ಇಬ್ಬರೂ ಬಡಿತಾ ಇದ್ದಾರೆ, ಇಬ್ಬರೂ ಬಹಳ ದುಃಖ ಪಡ್ತಾ ಇದ್ದಾರೆ, ಕುಂತಿ ಮತ್ತು ಮಾದ್ರಿ. ಧಿಕ್ಕೃತ್ಯ ಚಾನುಮರಣಾಯ. ಮಾದ್ರಿ ಹೇಳ್ತಾಳೆ, ಈಗ ನಾನು ಗಂಡನೊಟ್ಟಿಗೆ ನನಗೇನು ಬದುಕಲಿಕ್ಕೆ ಇಲ್ಲ, ನಾನು ಗಂಡನೊಟ್ಟಿಗೆ ನಾನು ಸಾಗಮನ ಮಾಡುವುದೇ ಅಂತ. ಕುಂತಿ ಹೇಳ್ತಾಳೆ, ಇಲ್ಲ ನೀನು ಮಾಡಲಿಕ್ಕೆ ಇಲ್ಲ, ನಾನೇ ಮಾಡೋದು. ಯಾಕೆ ಅಂತ ಹೇಳಿದ್ರೆ ನೀನು ತಪ್ಪು ಮಾಡಿದವಳು ಸಾಗಮನ ಮಾಡೋದು ಬೇಡ ಅಂತ. ಸೊ ಏನು ಮಾಡ್ತಾಳೆ? ಧಿಕ್ಕೃತ್ಯ ಮಾದ್ರಿಯನ್ನು ಧಿಕ್ಕಾರ ಮಾಡಿ, ನೀನು ಹತ್ತಿರ ಬರಲಿಕ್ಕೆ ಇಲ್ಲ ನೀನು ಅವಂದು. ಯಾಕಂತ ಹೇಳಿದ್ರೆ ಅಷ್ಟು ಗೊತ್ತಿಲ್ಲ ನಿನಗೆ ಅಂತೇಳಿ. ಧಿಕ್ಕೃತ್ಯ ಚ ಅನುಮರಣ ಅಂತೇಳಿದರೆ ಅವನೊಟ್ಟಿಗೆ ಸಹಗಮನ ಮಾಡುವಂಥದ್ದು. ಸೊ ಅಂತೇಳಿದರೆ ಮಾದ್ರಿ ಹೇಳ್ತಾ ಇದ್ದಾಳೆ, ನಾನು ಸಹ ಸಾಯುದೆ ಇವನ ಜೊತೆಗೆ ಈಗ ಅಂತೇಳ್ಕೊಂಡು. ಅಂತೇಳಿದರೆ ಕುಂತಿ ಹೇಳ್ತಾಳೆ, ಇಲ್ಲ ನೀನು ಸಹಗಮನ ಮಾಡೋದು ಬೇಡ, ನಾನು ಸಹಗಮನ ಮಾಡ್ತೀನಿ. ಯಾಕಂತೇಳಿದ್ರೆ ನೀನು ತಪ್ಪು ಮಾಡಿದವಳು, ನೀನು ಸಹಗಮನ ಮಾಡೋದು ಬೇಡ. ಧಿಕ್ಕೃತ್ಯ ಚ ಅನುಮರಣಾಯ ಅಂತೇಳಿದರೆ ಸಹಗಮನ ಮಾಡುವಂಥದ್ದು ಎಷ್ಟು ಒಂದು ಗೌರವ, ಎಷ್ಟು ಒಂದು ಪ್ರೀತಿ ಅನ್ನುವಂಥದ್ದು ಅದರಲ್ಲಿ ಗೊತ್ತಾಗ್ತದೆ. ಎಷ್ಟು ಗೌರವ ಅಂತ ಹೇಳಿದ್ರೆ ಅವಳು ತಪ್ಪು ಮಾಡಿದ್ದಾಳೆ, ಅವಳಿಗೆ ಇದು ಇಲ್ಲ, ಚಾನ್ಸ್ ಇಲ್ಲ ಅಂತ. ಅದು ಚಾನ್ಸ್ ಅಂತ ಆ ಥರ ಅದಕ್ಕೆ. ಸೊ ಅಂತಹ ನಿನಗೆ ಇಲ್ಲ, ಅದು ನಾನೇ
ಸಾಗಮನ ಮಾಡುವವಳು ನಾನು, ನಿನಗೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಯಾರು ಕುಂತಿ ಹೇಳ್ತಾಳೆ. ಸೊ ಅನುಮರಣಾಯ ಮತಿಂಚಕಾರ, ಕುಂತಿ ಮನಸ್ಸು ಮಾಡಿದಾಳೆ, ಬುದ್ಧಿ ಗಟ್ಟಿ ಮಾಡಿದಾಳೆ, ತಾನೇ ಸಾಗಮನ ಮಾಡೋದು, ಪಾಂಡುರಾಜನ ಶವ ಸಂಸ್ಕಾರದ ಜೊತೆಗೆ ತಾನು ಕೂಡ ಸಾಯುವುದು ಅಂತ ಹೇಳ್ಕೊಂಡು ತಸ್ಯಾಹ ಸ್ವನೋ ರುದಿತಜಃ ಶ್ರುತ ಆಶುಪಾರ್ಥೈಹಿ. ಇಷ್ಟು ಅವಳು ಮನಸ್ಸಿನಲ್ಲಿ ಯೋಚನೆ ಮಾಡಿ ನಾನೇ ಸಾಗಮನ ಮಾಡೋದು, ನೀನು ಬೇಡ ಅಂತ ಅವಳಿಗೆ ತಡೆದು ತಾನು ಸಾಗಮನ ಮಾಡೋದು ಅಂತ ಬುದ್ಧಿ ಗಟ್ಟಿ ಮಾಡಿಕೊಂಡಿದ್ದಾಳೆ ಅಂತೇಳಿದರೆ ನಿರ್ಣಯ ಮಾಡಿಕೊಂಡು ಇನ್ನೇನು ನಿರ್ಣಯ ಮಾಡಿದ್ದಾಳೆ ಅಂತ ಹೇಳುವಾಗ ಪಾಂಡವರೆಲ್ಲ ಒಳಗೆ ಬಂದು ಜೋರು ಬೊಬ್ಬೆ ಹೊಡೆದ್ರು. ತಸ್ಯಾಹ ಸ್ವನಃ ಅಂತೇಳಿದರೆ ಪಾಂಡವರದ್ದು 5 ಜನ ತಸ್ಯಾಹ ಸ್ವನಃ ಶಬ್ದ ರುದಿತಜಃ ಶ್ರುತ ಆಶು ಪಾರ್ಥೈಹಿ ಅಂತೇಳಿದರೆ ಪಾಂಡವರು ಜೋರಾಗಿ ಅಳುವಂಥ ಶಬ್ದ ಕುಂತಿಯ ಕಿವಿಗೆ ಬಿತ್ತು ಅಂತೇಳಿದರೆ ಈಗ ತಾನು ತನ್ನ ಪ್ರಪಂಚ ಅಷ್ಟೇ ಇತ್ತು. ಏನಂತೇಳಿದರೆ ಕುಂತಿ, ಪಾಂಡುರಾಜ, ಮಾದ್ರಿ ಇಷ್ಟೇ ಪ್ರಪಂಚದಲ್ಲಿ ಇದ್ದವಳು. ಅಷ್ಟೇ ಪ್ರಪಂಚದಲ್ಲಿ ಇದ್ದು ಹೇಳಿದ್ಲು, ನಿನಗೆ ಸಾಗಮನ ಮಾಡಲಿಕ್ಕೆ ಬಿಡೋದಿಲ್ಲ, ನಾನೇ ಸಾಗಮನ ಮಾಡೋದು ಅಂತೇಳಿದರೆ ಅಷ್ಟಾಗುವಾಗ ಪಾಂಡವರು ಮಕ್ಕಳು ಜೋರು ಬೊಬ್ಬೆ ಹೊಡೆಯೋದು ಕೇಳ್ತು. ಅದು ಬೊಬ್ಬೆ ಕೇಳಿದ ಕೂಡಲೇ ಏನಾಯಿತು, ಓ ಪ್ರಪಂಚ ನಮ್ಮದು ಇಷ್ಟೇ ಅಲ್ಲ, ಈ ಮಕ್ಕಳು ಕೂಡ ಇದ್ದಾರೆ ಪ್ರಪಂಚದಲ್ಲಿ ಅಂತೇಳಿಬಿಟ್ಟು ತಸ್ಯಾಹ ಅಂತೇಳಿದರೆ ಅವಳ ಏನಂತೇಳಿದರೆ ರುದಿತಜಃ ಸ್ವನಃ, ರುದಿತಜ ಸ್ವನ ಅಂತೇಳಿದರೆ ಜೋರಾಗಿ ಇಬ್ಬರು ಕುಂತಿ ಮತ್ತು ಮಾದ್ರಿ ಅಳ್ತಾ ಇರುವಾಗ ಈ ಅಳುವಿನ ಸ್ವರದ ಮಧ್ಯದಲ್ಲಿ ರುದಿತಜಃ ಸ್ವನಃ, ಈ ಅಳುವಿನ ಶಬ್ದದ ಮಧ್ಯದಲ್ಲಿ ಮತ್ತೆ ದೊಡ್ಡ ಶಬ್ದ ಬಂತು ಅಳುವಂಥದ್ದು. ಯಾವುದು? ಶ್ರುತ ಅಂದರೆ ಕೇಳಲ್ಪಟ್ಟಿತು. ಯಾರಿಂದ? ಕುಂತಿಯಿಂದ. ಶ್ರುತ ಏನದು? ಆಶು ಕೂಡಲೇ ಅಂತೇಳಿದರೆ ಪಾರ್ಥೈಹಿ ಅಂತೇಳಿದರೆ ಪಾಂಡವರಿಂದ ಅಳುವಂತಹ ಆ ಸ್ವರ ಕೇಳಿತು ಅಂತೇಳಿದರೆ ಮಕ್ಕಳಿಗೋಸ್ಕರ ತಾನು ನನ್ನ ನಿರ್ಣಯ ಇಟ್ಕೊಳ್ಳಿಕ್ಕೆ ನನಗೆ ಆಗ್ತದಾ ಅನ್ನುವಂಥ ಇದೇನು ಅಂತೇಳಿದರೆ ಸ್ವಲ್ಪ ಆ ಜವಾಬ್ದಾರಿ ಅನ್ನುವಂಥದ್ದು ಅವಳಿಗೆ ಜಾಗೃತವಾಯಿತು ಅನ್ನುವಂಥದ್ದು. ಸೊ 49ನೇ ಶ್ಲೋಕ. ಪತ್ಯುಹು ಕಲೇವರಂ, ಕುಂತಿಯು ಪತಿಯ ಮೃತದೇಹವನ್ನು ನೋಡಿದಳು. ಪತ್ಯುಹು ಕಲೇವರಂ ಅವೇಕ್ಷ್ಯ, ನೋಡಿದಳು. ಮಾದ್ರ್ಯಾಹ ನಿಶಮ್ಯ, ಮಾದ್ರಿಯಿಂದ ವಿಷಯ ತಿಳಿದಳು. ನಿಶಮ್ಯ ಕೇಳಿ ಅಥವಾ ತಿಳಿದು. ಕುಂತಿ ಭೃಶಂಯತಿತ ಹೃತ್ಕಮಲ ಏವ ಮಾದ್ರಿ, ಅವಳ ಹೃದಯ ಕಮಲ ಬಹಳವಾಗಿ ಆ ನೊಂದು ಬಾಡಿಯೇ ಹೋಯಿತು. ಆಮೇಲಿಂದ ಏವ ಮಾದ್ರಿಂ ಧಿಕ್ಕೃತ್ಯ ಅಂತೇಳಿದರೆ ಮಾದ್ರಿಯನ್ನು ಧಿಕ್ಕರಿಸಿ ತೆಗಳಿ, ಅಷ್ಟು ಸನಿಗೆ ಗೊತ್ತಾಗಲಿಲ್ವಾ, ಅಷ್ಟು ಯೋಚನೆ ಇಲ್ವಾ ಅಂತೇಳಿದರೆ ಸಹಗಮನ ಅಂತೇಳಿದರೆ ಸಹಗಮನ ಮಾಡಲಿಕ್ಕೆ ತಾನೇ ಸಹಗಮನ ಮಾಡೋದು ಅಂತ ಕುಂತಿ ನಿಶ್ಚಯಿಸಿದಳು. ಅವಳ ಅಳುವಿನ ಧ್ವನಿ ಕೂಡಲೇ ಪಾಂಡವರಿಗೆಲ್ಲ ಕೇಳಿಸಿತು ಅಂತೇಳಿದರೆ ಇಲ್ಲಿ ರುದಿತಜಃ ಸ್ವನಃ ತಸ್ಯಾಹ ಅಂತೇಳಿದರೆ ಕುಂತಿಯ, ತಸ್ಯಾಹ ರುದಿತಜಃ ಅಂತೇಳಿದರೆ ಆ ಹೃದಯ ಕಮಲದ ಆ ವೇದನೆಯಿಂದ ಜಹ ಅಂದರೆ ಹುಟ್ಟಿದ, ಸ್ವನ ಏನದು ಆ ಅಳುವಿನ ಧ್ವನಿ ಏನಿದೆ ಅದು ಶ್ರುತ ಆಶುಪಾರ್ಥೈಹಿ ಅಂತೇಳಿದರೆ ಪಾಂಡವರೆಲ್ಲ ಹೊರಗಿಂದ ನಿಂತಿದ್ದಾರೆ, ಆ ಪಾಂಡವರಿಂದ ಏನಾಯಿತು ಕೇಳಿ ಅವರು ಸಹ ಅಳ್ಳಲಿಕ್ಕೆ ಶುರು ಮಾಡಿದರು ಅನ್ನುವಂಥದ್ದು. ಕುಂತಿಯ ಹೃದಯ ಕಮಲ ಎಂದು ಕರೆದಿರುವುದು ಅವಳ ಮನಸ್ಸಿನ ಕೋಮಲತೆಯನ್ನು ಸೂಚಿಸಲು ಎಂದು ತಿಳಿಯಬೇಕು ಅನ್ನಲಿಗೆ 49ನೇ ಶ್ಲೋಕ ಆಯಿತು. 50ನೇ ಶ್ಲೋಕವೇಲರೆ. ದೇಶ್ವಾಗತೇಶ್ವಧಿಕ ಆಸ ವಿರಾಮ ಏತಂ ಸರ್ವೇಪಿ ಶುಶ್ರೂ ಋಷಿಪ್ರವರಾ ಅಥಾತ್ ಆಜಗ್ಮುರುತ್ತಮ ಕೃಪಾರ್ಷಿಲೋಕ ಮಧ್ಯೆ ಪತ್ನಿ ನೃಪಾನುಗಮನಾಯ ಚಪಸ್ಪ್ರಧಾತೆ. 50ನೇ ಶ್ಲೋಕ. ಆ ಪಾಂಡವರು ಅಲ್ಲಿಗೆ ಬರುತ್ತಿರಲು ಕುಂತಿ ಮತ್ತೆ ಮಾದ್ರಿಯ ರೋದನ ಶಬ್ದವು ಅಧಿಕವಾಯಿತು. ಅಂದ್ರೆ ಜೋರಾಗಿ ಆಡಲು ಶುರು ಮಾಡಿದರು. ಈ ರೋದನ ಶಬ್ದವನ್ನು ಎಲ್ಲರೂ ಕೇಳಿದರು. ಆಮೇಲೆ ಋಷಿ ಜನರ ಮಧ್ಯದಲ್ಲಿ ಉತ್ತಮವಾದ ದಯಾವುಳ್ಳವರು ಯಾರೋ
ಆ ಋಷಿ ಶ್ರೇಷ್ಠರು ಕೂಡ ಅಲ್ಲಿಗೆ ಬರುತ್ತಾರೆ. ಒಬ್ಬಳು ಹೆಂಡತಿಗೆ ಗಂಡನನ್ನು ಅನುಸರಿಸಿ ಹೋಗುವುದಕ್ಕಾಗಿ ಇಬ್ಬರು ಸ್ಪರ್ಧೆಯನ್ನು ಮಾಡಿದರು. ಅಂದರೆ ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ಅವನಿಗೆ ಇಬ್ಬರು ಹೆಂಡತಿಯರಿದ್ದರೆ ಇಬ್ಬರು ಸಹಗಮನ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ತಾನು ಸಾಯುತ್ತೇನೆ ಅಂತ ಮಾದ್ರಿ ಮತ್ತು ಕುಂತಿಯ ನಡುವೆ ಸ್ಪರ್ಧೆ ಏರ್ಪಟ್ಟಿತ್ತು. ತೇಷ್ವಾಗತೇಷು ಅಧಿಕ ಆಸವಿರಾವಯೇತಂ ಸರ್ವೇಪಿ ಶುಶ್ರುವುಃ ಋಷಿಪ್ರವರ ಅಥಾತ್ರ ಆಜಗ್ಮುಃ ಉತ್ತಮಕೃಪಾ ಋಷಿಲೋಕಮಧ್ಯೆ ಪತ್ನಿ ನೃಪಾನುಗಮನಾಯ ಚ ಪಸ್ಪೃಧಾತೆ. ತೇಷು ಆಗತೇಷು ಎಲ್ಲ ಪಾಂಡವರು ಒಳಗೆ ಬಂದಿದ್ದಾರೆ ಅಂತೇಳಿದ್ರೆ ಜೋರು ಆಳುವಾಗ ಅದನ್ನು ಕೇಳಿ ಪಾಂಡವರು ಅವರು ಬಂದು ಒಳಗೆ ಬಂದರು. ಎಲ್ಲ ಸೇರಿ ಎಲ್ಲರೂ ಅಳುವುದೇ ಅಂತೇಳಿದ್ರೆ ತೇಷು ಆಗತೇಷು ಎಲ್ಲ ಒಳಗೆ ಎಲ್ಲ ಬಂದಿದ್ದಾರೆ. ಈಗ ಆಗತೇಷು ಅಧಿಕ ಆಸವಿರಾವ ಅಂತೇಳಿದರೆ ಆ ಧ್ವನಿ ಅಳುವಂಥದ್ದು ಧ್ವನಿ ಬೊಬ್ಬೆ ಅನ್ನುವಂಥದ್ದು ಅದನ್ನು ಯಾರಾದರೂ ಕೇಳಿದರೂ ಅವರ ಹೃದಯಕ್ಕೆ ವೇದನೆ ಆಗುವಂಥ ಅಂಥ ಧ್ವನಿ. ಸೊ ತೇಷು ಆಗತೇಷು ಅಧಿಕ ಆಸ ಬಹಳ ಹೆಚ್ಚಾಯಿತು, ವಿರಾವ ಅಳುವಿನ ಆ ಇದು ಬೊಬ್ಬೆ ಅದು ಸಿಕ್ಕಾಪಟ್ಟೆ ರೋದನ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಏತಂ ಈ ಅಳುವಿನ ಧ್ವನಿಯನ್ನು ಸರ್ವೇಪಿ ಶುಶ್ರುವುಹು ಅಂತೇಳಿದರೆ ಎಲ್ಲ ಊಟ ಮಾಡಿ ಕೈ ತೊಳೆದಿದ್ದಾರಷ್ಟೇ ಎಲ್ಲ ಋಷಿಮುನಿಗಳು ಶ್ರೇಷ್ಠ ಬ್ರಾಹ್ಮಣರು ಅವರಿಗೂ ಕೇಳಿತು. ಓ ಅಂತೇಳ್ಕೊಂಡು ಏನೋ ಆಗಿದೆ, ಎಲ್ಲ ಏನಾಗಿದೆ ಎಲ್ಲರೂ ಅಳ್ತಾ ಇದ್ದಾರೆ ಅಂತೇಳಿದರೆ ಏನೋ ತುಂಬ ಆಘಾತಕರ ಪರಿಸ್ಥಿತಿ ಇದೆ ಅಂತ ಎಲ್ಲರೂ ಬಂದರು. ಸರ್ವೇಪಿ ಶುಶ್ರುವು ಎಲ್ಲರೂ ಮೊದಲು ಕೇಳಿಕೊಂಡ್ರು. ಶುಶ್ರುವು ಅಂದರೆ ಎಲ್ಲಿಗೂ ಕೇಳಿತು ಅಂತ. ಋಷಿ ಪ್ರವರ ಅಂತ ಹೇಳಿದರೆ ಎಲ್ಲ ಶ್ರೇಷ್ಠರಾದವರಿಗೆ ಪ್ರವರ ಅಂತ ಹೆಸರು. ಋಷಿ ಪ್ರವರ ಅಂದರೆ ಶ್ರೇಷ್ಠರಾದ ಬ್ರಾಹ್ಮಣರು ಋಷಿಮುನಿಗಳನ್ನೆಲ್ಲ ಕರೆಸಿದ್ದಾಳೆ. ಯಾರು ಕುಂತಿದೇವಿ ಅರ್ಜುನನ 14ನೇ ಹುಟ್ಟುಹಬ್ಬ ಅವತ್ತು. ಸೊ ಅವರೆಲ್ಲ ಊಟ ಮಾಡಿದವರು ಅಂತ ಇದೆ. ಯಾವಾಗ ಈ ವೇದನಾಪೂರ್ಣ ಈ ಬೊಬ್ಬೆಯನ್ನು ಕೇಳಿದರೋ ಎಲ್ಲ ಏನಾಯಿತು ಅಂತ ನೋಡಲಿಕ್ಕೆ ಒಬ್ಬರೊಬ್ಬರೇ ಬಂದರು. ಸೊ ಋಷಿಪ್ರವರ ಅತ್ರ ಅಲ್ಲಿಗೆ ಎಲ್ಲರೂ ಬಂದರು. ಆ ಜಗ್ಮುಹು ಅಂದರೆ ಎಲ್ಲರೂ ಬಂದುಬಿಟ್ರು. ಉತ್ತಮ ಕೃಪಾ ಋಷಿಲೋಕ ಮಧ್ಯೆ ಅಂತೇಳಿದರೆ ಋಷಿಲೋಕ ಮಧ್ಯೆ ಈ ಋಷಿ ಜನರುಗಳ ನಡುವೆ ಹೆಚ್ಚು ಕೃಪಾಶಾಲಿಗಳಾದ ಋಷಿಪ್ರವರ ಋಷಿಶ್ರೇಷ್ಠರು ಅಲ್ಲಿಗೆ ಬಂದರು ಅಂತೇಳಿದರೆ ಎಲ್ಲರೂ ಬಂದಿದ್ದಾರೆ. ಉತ್ತಮ ಕೃಪಾ ಅಂತೇಳಿದರೆ ಕೃಪಾಳುಗಳಾದ ದಯಾಪೂರ್ಣರಾದ ಆ ಎಲ್ಲ ಶ್ರೇಷ್ಠ ಬ್ರಾಹ್ಮಣರು ಋಷಿಗಳು ಅಲ್ಲಿಗೆ ಬಂದಿದ್ದಾರೆ. ಅವರ ಮಧ್ಯದಲ್ಲಿ ಇಲ್ಲಿ ಏನು ಎಂಥದ್ದು ಯಾಕೆ ಹೀಗೆ ಅಂತೆಲ್ಲ ಎಲ್ಲ ಯೋಚನೆ ಎಲ್ಲ ಆಗಿ ಮಾತುಕತೆ ಆಗ್ತಾಯಿದೆ. ಹಾಗಾದರೆ ಇನ್ನೀಗ ಮುಂದಿನ ಕಾರ್ಯಕ್ರಮ ಮಾಡಬೇಕಲ್ವಾ ಅಂತೇಳ್ಕೊಂಡು ಅಷ್ಟಾಗುವಾಗ ಅಂತೇಳಿದರೆ ಯಾರು ಸಹಗಮನ ಮಾಡೋದು ಅಂತೇಳಿದರೆ ಅವಳು ಹೇಳ್ತಾಳೆ ಮಾದ್ರಿ ನಾನು ಮಾಡೋದು ಅಂತ, ಕುಂತಿ ಹೇಳ್ತಾಳೆ ನಾನು ಮಾಡೋದು ಅಂತ. ಸೊ ಪತ್ನಿ ಇಲ್ಲಿ ಪತ್ನಿ ಅಂತೇಳಿದರೆ ಇಬ್ಬರು ಅಂತ ಅರ್ಥ. ಪತ್ನಿ ಅಂದರೆ ಪತ್ನಿ. ಸೊ ಪತ್ನಿ ಇಬ್ಬರು ಪತ್ನಿಯರು. ಪತ್ನಿ ಅಂತೇಳಿದರೆ ಅದರಲ್ಲಿ ಸಂಸ್ಕೃತದ ಕೆಲವು ಸ್ಪೆಷಲಿಸ್ಟು ಗುರು ಅಂತೇಳಿದರೆ ಇಬ್ಬರು ಜನ ಗುರುಗಳು ಅಂತ ಹೆಸರು ಗುರು. ಸೊ ಗುರು ಅಂತೇಳಿದರೆ ಒಬ್ಬರು ಗುರುಗಳು, ಗುರು ಅಂತೇಳಿದರೆ ಇಬ್ಬರು ಗುರುಗಳು. ಹಾಗೆ ಪತ್ನಿ ಅಂತೇಳಿದರೆ ಒಬ್ಬಳು, ಪತ್ನಿ ಅಂತೇಳಿದರೆ ಇಬ್ಬರು. ಸೊ ಪತ್ನಿ ನೃಪಾನುಗಮನಾಯ, ನೃಪ ಅಂದರೆ ಪಾಂಡುರಾಜ, ನೃಪ ಅಂದರೆ ರಾಜ. ಅನುಗಮನಾಯ, ಗಮನ ಅಂದರೆ ಹೋಗುವುದು, ಅನುಗಮನ ಅಂದರೆ ಸಹ ಅಂದರೆ ಅವನ ಜೊತೆಗೆ ಹೋಗಲಿಕ್ಕೆ ಯಾರು ಏನು ಅಂತೇಳಿದರೆ ಪಸ್ಪೃಧಾತೆ. ಸ್ಪೃಧಾತೆ, ಸ್ಪೃಧಾ ಅಂದ್ರೇನು ಸ್ಪರ್ಧೆ. ಸೊ ಪಸ್ಪೃಧಾತೆ ಅಂತೇಳಿದರೆ ಇಬ್ಬರೂ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾನು ಹೋಗ್ತೇನೆ ನಾನು ಅಂತೇಳ್ಕೊಂಡು ಮಾದ್ರಿ ಮೊದಲು ಹೇಳ್ತಾಳೆ.
ಕುಂತಿ ಹೇಳ್ತಾಳೆ, ಇಲ್ಲ ನೀನು ಹೋಗ್ಲಿಕ್ಕಿಲ್ಲ, ನೀನನ್ನು ಬಿಡೋದಿಲ್ಲ, ನಾನೇ ಹೋಗೋದು ಅಂತ ಹೇಳ್ಕೊಂಡು, ಸೊ ಪತ್ನಿ ನೃಪಾನು ಗಮನಾಯ ಚ ಪಸ್ಪೃಧಾತೆ ಅಂತೇಳಿದರೆ ಕುಂತಿಗೆ ಮಕ್ಕಳ ಧ್ವನಿ ಕೇಳ್ತಾ ಇದ್ದರೂ ಕೂಡ ಸೊ ಅವಳು ಆಲೋಚನೆ ಮಾಡಿರ್ಬೋದು, ನಾನು ಹೋದರೂ ಚಿಂತೆ ಇಲ್ಲ, ಮಾದ್ರಿ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಮಾದ್ರಿಗಿದ್ದಾಳೆ ಅಂತ. ಸೊ ಮಾದ್ರಿಗೂ ತನ್ನ ಮಕ್ಕಳದ್ದು ನಕುಲ ಸಹದೇವರದ್ದು ಚಿಂತೆ ಇದ್ದೇ ಇದೆ. ಆಗ ಅವಳು ತಿಳ್ಕೊಂಡಿರ್ಬೋದು ನನಗಿಂತ ಕುಂತಿ ಎಷ್ಟು ಅಂತೇಳಿದರೆ ನನಗಿಂತ ಕುಂತಿಯೇ ಚೆನ್ನಾಗಿ ನೋಡ್ಕೊಳ್ತಾಳೆ ನಕುಲ ಸಹದೇವರನ್ನು ಅಂತ ಅವರು ತಿಳ್ಕೊಂಡಿರ್ಬೋದು. ಹಾಗೂ ಆ ರೀತಿಯಲ್ಲಿ ಇಬ್ಬರು ಇರುವಾಗ ಒಬ್ಬರು ಸಾಗಮನ ಮಾಡಿದರೂ ಇನ್ನೊಬ್ಬಳು ಉಳ್ಕೊಳ್ಳುವ ಕಾರಣ ಇಬ್ಬರಿಗೂ ಧೈರ್ಯ ಏನಂತ ಹೇಳಿದರೆ, ಒಬ್ಬಳು ನಾನು ಹೋದರೆ ಅವಳಿದ್ದಾಳೆ ಅಂತ, ಅವಳಿಗೆ ನಾನು ಹೋದರೆ ಕುಂತಿ ಇದ್ದಾಳೆ ಅಂತ. ಈ ರೀತಿಯಲ್ಲಿ ಇದ್ದ ಕಾರಣ ಏನಂತ ಹೇಳಿದರೆ ಸ್ಪರ್ಧೆ ಮಾಡ್ತಾ ಇದ್ದಾರೆ, ನಾನು ಹೋಗೋದು ಅಂತ. ಸೊ ಯಾರು ದೂಡಬೇಕಾದ ಪರಿಸ್ಥಿತಿಯೂ ಇಲ್ಲ ಅಂತ ಹೇಳ್ಕೊಂಡು ನಾವೆಲ್ಲ ಈ ಟೆಕ್ಸ್ಟ್ ಬುಕ್ನಲ್ಲೆಲ್ಲ ಏನೆಲ್ಲ ಓದಿದ್ದೇವೆ ಅಂತ ಹೇಳಿದರೆ, ಹಾಗೆ ಅಂತ ದೂಡುದಂತೆ ಹಾಗೆ ಮತ್ತೊಂದು ಇನ್ನೊಂದು ಅಂತಕೊಂಡು ಅಂತೇಳಿದರೆ ಆ ಥರ ಇರಲಿಲ್ಲ ಪರಿಸ್ಥಿತಿ ಅಂತೇಳಿದರೆ. ಅದು ಆ ಒಂದು ಸಿಚುವೇಷನ್ನಲ್ಲಿ ಅದು ಸಹಗಮನ ಅನ್ನುವಂಥದ್ದು ಆ ಸಮಯದಲ್ಲಿ ಅಂತ ಈಗ ಎಲ್ಲ ಪರಿಸ್ಥಿತಿ ಬಹಳ ಬದಲಾವಣೆ ಆಗಿದೆ. ಈಗಿನ ಕಾಲದಲ್ಲೆಲ್ಲ ಇಬ್ಬರಿಬ್ಬರು ಪತ್ನಿಯರೆಲ್ಲ ಕೆಲವು ಕಡೆಯಲ್ಲಿ ಇರ್ತಾರೆ, ಅದು ಲೆಕ್ಕ ಬೇರೆ, ಆದರೆ ಬಹಳ ಕಡಿಮೆ. ಸೊ ಹಾಗಿರುವಾಗ ಆ ಮಕ್ಕಳಿಗೆ ತಾನು ಹೋದರೆ ಮಕ್ಕಳನ್ನು ಯಾರು ಅನ್ನುವಂಥದ್ದು ಆ ಸಹಜವಾದ ಪ್ರಶ್ನೆ ಬರುವ ಕಾರಣ ಎಲ್ಲ ಯಾವ ವೇದನೆ ಇದ್ದರೂ ಕೂಡ ಆ ವೇದನೆ ಮಧ್ಯದಲ್ಲಿ ಕೂಡ ಮಕ್ಕಳ ಮುಖ ನೋಡಿದ ಮೇಲೆ ಆ ವೇದನೆಯನ್ನು ಸಹಿಸಿಕೊಳ್ಳಲೇಬೇಕಾದ ಪರಿಸ್ಥಿತಿ ಈಗ ಬರ್ತದೆ. ಆವಾಗ ಈ ರೀತಿಯಲ್ಲಿ ಪಾಂಡವಿಗೆ ಇಬ್ಬರು ಪತ್ನಿಯರಿದ್ದ ಕಾರಣ ಅವರಿಬ್ಬರು ಸ್ಪರ್ಧೆ ಮಾಡಿದರು ಅಂತ ಹೇಳುವಲ್ಲಿಗೆ ಈ 50ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. 50ನೇ ಶ್ಲೋಕಕ್ಕೆ ಅವರೆಲ್ಲ ಅಲ್ಲಿಗೆ ಬಂದಾಗ ಗೋಳಾಟದ ಧ್ವನಿ ಮತ್ತಷ್ಟು ಹೆಚ್ಚಿತು. ಅವರೆಲ್ಲ ಅಲ್ಲಿಗೆ ಬಂದಾಗ ತೇಷು ಆಗತೇಷು ಅವರು ಅಲ್ಲಿಗೆ ಬಂದಾಗ, ತೇಷು ಅಂದರೆ ಅವರು, ಆಗತೇಷು ಅಂದರೆ ಬಂದ. ಆವಾಗೇನಾಯಿತು, ಗೋಳಾಟದ ಧ್ವನಿ ವಿರಾವ ಮತ್ತು ಜಾಸ್ತಿ ಆಯಿತು, ಅಧಿಕ ಆಸ ತುಂಬ ಆಯಿತು, ಹೆಚ್ಚಿತು, ಮತ್ತಷ್ಟು ಗೋಳಾಟ ಹೆಚ್ಚಿತು. ಋಷಿ ಶ್ರೇಷ್ಠರುಗಳೆಲ್ಲ ಅದನ್ನು ಕೇಳಿಸಿಕೊಂಡರು. ಏತಂ ಈ ಗೋಳಾಟದ ಧ್ವನಿ ಎಷ್ಟು ಜೋರಾಯಿತು ಅಂತ ಹೇಳಿದ್ರೆ ದೂರದಲ್ಲಿರುವಂಥ ಎಲ್ಲ ಕೈ ತೊಳಿತಾ ಇದ್ದರು ಋಷಿ ಶ್ರೇಷ್ಠರೆಲ್ಲ, ಅವರೆಲ್ಲ ಸರ್ವೇಪಿ ಋಷಿಪ್ರವರಾಹ ಅತ್ರ ಶುಶ್ರುವು ಕೇಳಿಸಿಕೊಂಡರು. ಅಯ್ಯೋ ಏನಾಗಿದೆ ಅಂತ ನೋಡಲಿಕ್ಕೆ ಎಲ್ಲರೂ ಧಾವಿಸಿದರು. ಋಷಿ ಜನರ ಮಧ್ಯದಲ್ಲಿ ತುಂಬ ಕೃಪಾಳುಗಳಾಗಿ ಇದ್ದವರು ಮೊದಲು ಧಾವಿಸಿದರು, ಬಾಕಿದವರು ನಂತರ ಬಂದರು. ರಾಜನ ಇಬ್ಬರು ಪತ್ನಿಯರು ಆ ಜಗ್ಮುಹು ಉತ್ತಮ ಕೃಪಾ ಋಷಿಲೋಕ ಮಧ್ಯೆ. ಆ ಇದರಲ್ಲಿ ಅಂತೇಳಿದರೆ ಕೆಲವರಿಗೆ ಆ ಗೋಳಾಟ ಕೇಳುವಾಗ ಕೆಲವರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವರಿಗೂ ಬೇಜಾರಾಗ್ತದೆ, ಓಡಿಕೊಂಡು ಬಂದುಬಿಡ್ತಾರೆ. ಕೆಲವರು ಏನಾಗಿದೆ ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಸೊ ಹಾಗೆ ಆ ತುಂಬ ಕೃಪಾಳುಗಳಾದವರು ಕೂಡಲೇ ಓಡಿಕೊಂಡು ಬಂದರು ಅಂತ. ಸೊ ಉತ್ತಮ ಕೃಪಾ ಋಷಿಲೋಕ ಮಧ್ಯೆ ಆ ಜಗ್ಮುಹು ಬಂದೇ ಬಿಟ್ಟರು ಓಡಿಕೊಂಡು. ರಾಜನ ಇಬ್ಬರು ಪತ್ನಿಯರು ಪತ್ನಿ ನೃಪ ಅನುಗಮನಾಯ ಅವನೊಡನೆ ಸಹಗಮನ ಮಾಡಲಿಕ್ಕೆ ಸ್ಪರ್ಧಿಸತೊಡಗಿದರು. ಸ್ಪರ್ಧೆ. ಸೊ ಇಬ್ಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾನು ಹೋಗುವುದು ಸಹಗಮನ ಮಾಡೋದು. ಮಕ್ಕಳಿನ್ನು ಚಿಕ್ಕದಿರುವಾಗ ತಾಯಂದಿರಿಗೆ ಸಹಗಮನ ವಿಹಿತವಲ್ಲ. ಆದ್ದರಿಂದ ಇಬ್ಬರಲ್ಲಿ ಒಬ್ಬರು ಮಾತ್ರ ಸಹಗಮನ ಮಾಡ್ಬೋದು ಅನ್ನುವಂಥದ್ದು. ಆಗ ಸಹಗಮನ ಮಾಡಲು ಅವರಿಬ್ಬರಲ್ಲಿಯೂ ಕೂಡ ಸ್ಪರ್ಧೆ ಉಂಟಾಯಿತು ಎಂದು ಭಾವ. ಸೊ ಅಲ್ಲಿಗೆ ಇವತ್ತಿನ ಮುಗಿಸಿಕೊಳ್ಳೋಣ. ಶ್ರೀಕೃಷ್ಣ.